ಇವತ್ತು ಮಾರ್ನಿಂಗ್ ಎದ್ಬೇಕಾದ್ರೆ ಹಾನೆಸ್ಟ್ಲಿ ಹೇಳ್ತೀನಿ, ನಂಗೆ ಹೇಳೋದಕ್ಕೆ ಮನಸ್ಸಿಲ್ಲ, ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಬೇಕು, ಇನ್ನೊಂದು ಸ್ವಲ್ಪ ಮಲ್ಕೋತೀನಿ ಅಂತ ಅಂದ್ಕೊಂಡು ಮಲ್ಕೊಂಡಿದ್ದೆ. ಬಟ್ ಆ ಟೈಮ್ಗೆ ನನಗೆ ನಾನು ಹೇಳ್ಕೊಂಡಿದ್ದು ಅಂತಂದರೆ ಇವತ್ತಲ್ಲ ಅಂದರೆ ಮತ್ತಿನ್ಯಾವತ್ತು ನನಗೆ ಯಾರು ಬಂದು ಪುಷ್ ಮಾಡಲ್ಲ, ಇದು ಪರ್ಫೆಕ್ಟ್ ಟೈಮ್ ಅಂತ ಯಾರು ಬಂದು ಹೇಳಲ್ಲ, ನಿನಗೆ ನೀನೇ ಮಾಡ್ಕೊಬೇಕು, ನಿನಗೆ ನೀನೇ ಕೇರ್ ಮಾಡ್ಕೋಬೇಕು ಅಂತ ಪಾಸಿಟಿವ್ ಆಗಿ ಡೇನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೇ 1 ಆಫ್ ವೇಟ್ ಲಾಸ್ ಜರ್ನಿ. ಒಂದು ಹೌಸ್ ವೈಫ್ ಕೂಡ ವೇಟ್ ಲಾಸ್ ಮಾಡಬಹುದಾ, ಅವಳು ಕೇರ್ ಮಾಡ್ಕೋಬೋದಾ ಅನ್ನೋದನ್ನ ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಎದ್ದು ಫ್ರೆಶ್ ಅಪ್ ಆಗಿ ಆನಂತರ ವೇಟ್ ನೋಡಿದೆ, ವೇಟ್ 64 ಇತ್ತು. ಅಂತರ ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಆಗಿರಲಿ ಅಂತ ದೇವ್ರ ನಾಮ ಹಾಕಿ ಆನಂತರ ಬಿಸಿನೀರನ್ನ ಕುಡಿಯೋಣ ಅಂತ ಅಡುಗೆ ಮನೆಗೆ ಬಂದೆ. ಬಿಸಿನೀರನ್ನ ರೆಡಿ ಮಾಡಿಕೊಂಡು ಆರಾಮಾಗಿ ಆಚೆ ಕಡೆ ಒಳ್ಳೆ ಗಾಳಿ ಬರ್ತಾ ಇತ್ತು, ಅದ್ರ ಜೊತೆಗೆ ಬಿಸಿನೀರನ್ನ ಕೊಟ್ಟು ಆನಂತರ ಮನೆ ಅಂದಮೇಲೆ ಕೆಲಸ ಇದ್ದೇ ಇರುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಆನಂತರ ನಾನು ಜಿಮ್ಮಿಗೆ ಹೊರಟೆ. ಕೆಲವೊಂದ್ಸತಿ ನಮಗೆ ತುಂಬ ಹೆವಿ ಅನಿಸುತ್ತೆ, ಇವತ್ತು ಮೋಟಿವೇಶನ್ ಇಲ್ಲ ಅಂತ ಅನಿಸುತ್ತೆ. ಬಟ್ ನಾವು ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆನ್ಸಿ ಆಗಿ ಇದ್ದರೆ ನಮ್ಮ ಲೈಫೇ ಚೇಂಜ್ ಆಗುತ್ತೆ ಅಂತ ಕೇಳಿದ್ದೆ. ಸೊ ಬಟ್ ಇವತ್ತು ಅದು ನನಗೆ ವರ್ಕೌಟ್ ಆಯಿತು. ವರ್ಕೌಟ್ ಮಾಡಿ ತುಂಬಾ ಸುಸ್ತಾಗಿತ್ತು, ಬಟ್ ಆದರೂ ಕೂಡ ನಮಗೆ ಹೌಸ್ ವೈಫ್ಗಳಿಗೆ ಕೆಲಸ ಇದ್ದೇ ಇರುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಶೇಕ್ನ ಮಾಡಿಕೊಂಡು ನನಗೆ ಬರೋದಕ್ಕೆ ಪ್ರೋಟೀನ್ ಶೇಕ್ನ ಕೊಟ್ಟು ಆನಂತರ ತಿಂಡಿಯಲ್ಲಿ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಹಾಗೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆಗಿ ಇವತ್ತು ಆರೆಂಜಸ್ ತಿಂದಿದ್ದೀನಿ. ಕೆಲವೊಂದಿನ ಕೊಕೊನಟ್ ವಾಟರ್, ಡ್ರೈ ಫ್ರೂಟ್ಸ್ ಈ ರೀತಿ ಚೇಂಜ್ ಆಗ್ತಿರುತ್ತೆ. ಇವತ್ತು ಆರೆಂಜಸ್ ಇತ್ತು, ನಾನು ಧೃತಿ ಇಬ್ರು ಅದನ್ನು ತಿಂದು ಮಧ್ಯಾಹ್ನ ಬಿಸಿಬೇಳೆ ಬಾತು, ಸೌತೆಕಾಯಿ, ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡು ತಿಂದೆ. ಆನಂತರ ಈವ್ನಿಂಗಿಗೆ ಸಿಂಪಲ್ ಆಗಿ ಕಾಫಿ ಕೊಟ್ಟು ಆನಂತರ ವಾಕಿಂಗ್ನ ಮಾಡ್ಕೊಳ್ಳೋಣ ಅಂತ ಒಂದು ಅರ್ಧ ಗಂಟೆ ಅಲ್ಲೇ ಬೇಸ್ಮೆಂಟಲ್ಲಿ ವಾಕಿಂಗ್ ಮಾಡಿಕೊಂಡೆ. ನನಗೆ ಆದಷ್ಟು ಆಕ್ಟಿವ್ ಆಗಿರೋದಕ್ಕೆ ಇಷ್ಟ, ಆಕ್ಟಿವ್ ಆಗಿದ್ದಷ್ಟು ನಮ್ಮ ಬಾಡಿ ತುಂಬಾ ಲೈಟ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಆನಂತರ ಬಟ್ಟೆ ವಾಶಿಗೆ ಹಾಕ್ಕೊಂಡೆ. ಆನಂತರ ಡಿನ್ನರಲ್ಲಿ ಇವತ್ತು ಲೈಟಾಗಿ ಎಗ್ ಆಮ್ಲೆಟ್ನ ಮಾಡಿಕೊಂಡು ತಿಂದೆ. ಸೊ ನಾನು ಇದನ್ನು ವೇಟ್ ಲಾಸಿಗೋಸ್ಕರ ಮಾಡ್ತಾ ಇಲ್ಲ, ನಾನು ಕಾನ್ಫಿಡೆಂಟ್, ಸ್ಟ್ರಾಂಗ್ ಆ್ಯಂಡ್ ಒಂದು ಹ್ಯಾಪಿ ಲೈಫ್ನ ಲೀಡ್ ಮಾಡಬೇಕು ಅಂತ ಇದನ್ನ ಸ್ಟಾರ್ಟ್ ಮಾಡಿದ್ನಿ. ಸೊ ನೀವು ಕೂಡ ನನ್ನ ಜೊತೆ ಸ್ಟಾರ್ಟ್ ಮಾಡ್ಬೋದು. ಆಮ್ಲೆಟ್ ಮಾಡ್ಕೊಂಡು ತಿಂದು ಹಾಗೆ ನನ್ನ ಡೇ ಎಂಡ್ ಆಗಿದ್ದು ಒಂದು ವಾರ್ಮ್ ವಾಟರಿಂದ. ಇದಾಗಿತ್ತು ಡೇ 1 ಆಫ್ ಮೈ ವೇಟ್ ಲಾಸ್ ಜರ್ನಿ. ಸೊ ಸಿ ಯು ಇನ್ ದ ಡೇ 2. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.